ಸಂಭ್ರಮದಿಂದ ಆಚರಿಸುವ ಹಬ್ಬಗಳಲ್ಲಿ ಗಣೇಶೋತ್ಸವ ಕೂಡ ಒಂದು. ಇನ್ನೇನು ಗಣೇಶ ಹಬ್ಬದ ಆಚರಣೆಗೆ ನಮ್ಮ ದೇಶಾದ್ಯಂತ ಜನರು ಕಾತರದಿಂದ ಕಾಯುತ್ತಿದ್ದಾರೆ ಮತ್ತು ಆಲ್ರೆಡಿ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಗಣೇಶನಿಗೆ ನಮಿಸುತ್ತಾ ಅವನ ಆಶೀರ್ವಾದ ನಮ್ಮ ವ್ಯೂವರ್ಸ್ ಮೇಲೆ, ಸಬ್ಸ್ಕ್ರೈಬರ್ಸ್ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಆಶಿಸುತ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಗಣಪತಿಗೆ ಪ್ರಿಯವಾದ ಮೋದಕ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಗಣಪತಿಗೆ ನಮಸ್ಕರಿಸಿ ನಾವು ರೆಸಿಪಿಯನ್ನು ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ನಾ ಯೂಸ್ ಮಾಡೋದು ಕೊಬ್ಬರಿನ, ಒಂದು ಫುಲ್ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ಗಿಟಕ್ ಕೊಬ್ಬರಿ ಅಂತಾರೆ. ಹಾಗೆ 1 ಕಪ್ಪುದಷ್ಟು ನಾನು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿನ ಯೂಸ್ ಮಾಡಿದ್ದೀನಿ. ಇವಾಗ ಕೊಬ್ಬರಿನ ತುರ್ಕೊಂಡು ಇಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು 2 ಕಪ್ಪಿನಷ್ಟು ಕೊಬ್ಬರಿ ತುರಿನ, ಅದಕ್ಕೆ 1 ಕಪ್ಪಿನಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು 25 ಮೋದಕವನ್ನು ಆರಾಮಾಗಿ ಮಾಡ್ಬೋದು ಮೀಡಿಯಮ್ ಸೈಜಲ್ಲಿ. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು 2 ಕಪ್ಪಿನಷ್ಟು ಕೊಬ್ಬರಿ ತುರಿನ ಹಾಕಿದೆ. ಅದಕ್ಕೆ 1 ಕಪ್ಪಿನಷ್ಟು ಬೆಲ್ಲವನ್ನು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 2 ರಿಂದ 3 ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಫಾರ್ ಫ್ಲೇವರ್ ಸಲುವಾಗಿ. ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಈ ಥರ ನಾವು ಏಲಕ್ಕಿ ಯೂಸ್ ಮಾಡೋದರಿಂದ ಮೋದಕ. ಸೊ ಇದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ತರಿಯಾಗಿರಬೇಕು, ಸಾಫ್ಟಾಗಿ ಮಾಡ್ಕೊಂಡಷ್ಟು ಚೆನ್ನಾಗಿ ಅನಿಸಲ್ಲ. ಗ್ರೈಂಡ್ ಮಾಡ್ಕೊಂಡಂಥ ಸ್ಟಫಿಂಗನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಮೋದಕ ಮಾಡುವುದಕ್ಕೆ ನಾನು ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಗೋಧಿ ಹಿಟ್ಟು. ಅದಕ್ಕೆ ಚುಟಿಕೆಯಷ್ಟು ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಅದನ್ನು ಸ್ವಲ್ಪ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಈ ಹದದಲ್ಲಿ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಅದನ್ನು ನಾನು ಸ್ವಲ್ಪ ಉಂಡೆ ಥರ ಈ ಥರ ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ, ಈಸಿ ಆಗಲಿ ಅಂತ ಅಷ್ಟೇ. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು, ಅಷ್ಟು ಮೆತ್ತಗಾದರೆ ಚೆನ್ನಾಗಿ ಅನಿಸಲ್ಲ. ಆಮೇಲೆ ಅದನ್ನು ಪೂರಿ ಹದದಲ್ಲಿ ಸಣ್ಣದಾಗಿ ನಾವು ಈ ಥರ ಲಟ್ಟಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ಥರ ನಾನು ಎಲ್ಲನೂ ಲಟ್ಸ್ಕೊಂಡು ಇಟ್ಕೊಂಡಿನಿ, ಈಸಿ ಆಗಲಿ, ಜಟ್ಪಟ್ ಅಂತ ರೆಡಿ ಆಗುತ್ತೆ ನಮ್ಮದು ಮೋದಕ. ಸ್ಟೀಮಿಂಗ್ ಮಾಡೋದಕ್ಕೆ ಅಂದರೆ ಕುದಿಸೋದಕ್ಕೆ ಈಸಿ ಆಗಲಿ ಅಂತ ನಾನು ಎಲೆನ ಮುಂಚೆನೇ ಮಾಡಿಟ್ಕೊಂಡಿದ್ದೆ. ನೋಡ್ಬೋದು ಇಲ್ಲಿ ಮೋದಕನ ಹೇಗೆ ನಾನು ರೆಡಿ ಮಾಡ್ಕೋತೀನಿ ಅಂತ. ಒಂದು ಎಲೆ ತೊಗೊಂಡು ಅದಕ್ಕೆ ಈ ಥರ ನಾವು ಎಲ್ಲ ಕಾರ್ನರ್ದಲ್ಲಿ ಸ್ವಲ್ಪ ಈ ಥರ ಮಡ್ಚ್ಕೋತಾ ಹೋಗಬೇಕು. ಈ ಥರ ಶೇಪ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಆಗಿದೆ ಈ ರೆಸಿಪಿನ. ನೋಡ್ಬೋದು ನೀವು, ಈಸಿ ಆಗಿದೆ. ಈ ಥರ ನಾವು ರೆಡಿ ಮಾಡಿಕೊಂಡು ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಂಥ ಸ್ಟಫಿಂಗನ್ನು ಅದರೊಳಗೆ ಇಟ್ಕೊಂಡು ನಾವು ಜಸ್ಟ್ ರೋಲ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಜಸ್ಟ್ ಮೇಲ್ಗಡೆ ಈ ಥರ ರೋಲ್ ಮಾಡ್ಕೋತಾ ಮೇಲೆ ಸ್ವಲ್ಪ ಮುಚ್ಕೋತಾ ಹೋದರೆ ಅದು ಶೇಪ್ ಬರುತ್ತೆ. ಈಸಿ ಆಗಿದೆ, ಆರಾಮಾಗಿ ನೀವು ಮಾಡ್ಬೋದು. ಸರಳವಾಗಿದೆ, ತುಂಬ ಚೆನ್ನಾಗಿ ಶೇಪ್ ಬಂದಿದೆ. ನೋಡ್ಬೋದು, ನಾವು ಮೋದಕ ಮಾಡೋದಕ್ಕೆ ನಾವು ಮೋಲ್ಡ್ ತರಬೇಕಂತ ಏನಿಲ್ಲ, ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ತುಂಬ ಸುಲಭವಾಗಿದೆ, ನೋಡಿದ್ರಲ್ವ ಫ್ರೆಂಡ್ಸ್, ತುಂಬ ಈಸಿ ಆಗಿದೆ. ಈ ಥರ ನೀವು ಮಾಡಿ ಮನೆಯಲ್ಲಿ ಗಣಪತಿಗೆ ಪ್ರಿಯವಾದ ಮೋದಕವನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಇದೇ ಥರನ ಎಲ್ಲ ಮೋದಕವನ್ನು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಸ್ಟೀಮಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂಥೇಳಿ. ನೋಡ್ಬೋದು, ಈ ಥರ ಮೇಲೆಯಿಂದ ಸ್ವಲ್ಪ ಈ ಥರ ಫ್ರೆಶ್ ಮಾಡಿದರೆ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆ ಅದು ಒಳಗಿರುವ ಸ್ಟಫಿಂಗು ಹೊರಗಡೆ ಬರಲ್ಲ. ಅದೇ ಥರ ಎಲ್ಲನೂ ನಾನು 21 ಅಥವಾ 11 ಮೋದಕವನ್ನು ಗಣಪತಿಗೆ ಇಡಬೇಕಾಗುತ್ತೆ. ಸೊ ಅದೇ ಥರ ಇಲ್ಲಿ 11 ಮೋದಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟೀಮಿಂಗ್ ಮಾಡಿಬಿಡೋಣ. ನೋಡ್ಬೋದು ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ. ಇಲ್ಲಿ ನಾನು ಒಂದು ಹಂಚನ್ನು ಯೂಸ್ ಮಾಡಿದ್ದೀನಿ, ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲಾಂದರೆ ನೀವು ಒಂದು ತಳಗೆ ಒಂದು ಕಡಾಯಿ ಇಟ್ಟು ಅದ್ರ ಮೇಲೆ ಒಂದು 2 ಗ್ಲಾಸ್ನಷ್ಟು ನೀರು ಹಾಕಿ ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಆಮೇಲೆ ಈ ಥರ ಚಾಣಿಯನ್ನು ನಾವು ಇಟ್ಟು ಮೇಲೆ ಮುಚ್ಚಿದರೆ ಸಾಕು. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ, ಚೆನ್ನಾಗಿ ಸ್ಟೀಮಿಂಗ್ ಆಗಿಬಿಡುತ್ತೆ. ನೋಡ್ಬೋದು ಮೇಲ್ಗಡೆ ಈ ಥರ ಹೊಗೆ ಬರುತ್ತೆ. ಆ ಥರ ಬಂದರೆ ನಮ್ಮದು ಆಲ್ಮೋಸ್ಟ್ ನಮ್ಮದು ಮೋದಕ ಆಗಿದೆ ಅಂತ. ನೋಡ್ಬೋದು ಮೇಲ್ಗಡೆ ಒಂಥರ ಹಿಂಗೆ ಸ್ಮೂತಾಗಿ ಬಂದಿರುತ್ತೆ, ಜರಿಯುತ್ತೆ. ಸೊ ನಾವು ಮುಟ್ಟಿದರೆ ಜರಿಯುತ್ತೆ, ಹಾಗಾದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈ ಥರ ಮೋದಕವನ್ನು ನಾವು ಇಡ್ಲಿ ಕುಕ್ಕರ್ ಬಳಸಿನೂ ಮಾಡಬಹುದು. ಸೊ ಜಟ್ಪಟ್ ಅಂತ ರೆಡಿ ಆಗುವಂಥ ಗಣಪತಿಗೆ ಪ್ರಿಯವಾದ ಮೋದಕವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಗಣಪತಿಗೆ ನೈವೇದ್ಯವಾಗಿ ಮಾಡ್ಬೋದು. ಇನ್ನೇನು ಗಣೇಶನ ಆಗಮನಕ್ಕೆ ಕೌಂಟೌನ್ ಶುರುವಾಗಿದೆ. ಶ್ರದ್ಧೆ, ಭಕ್ತಿ, ಭಾವದಿಂದ ಆಚರಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ. ಮತ್ತು ನೀವು ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರು ಮಾಡ್ಬೋದು. ಹಾಗೆ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು.
ನಮ್ಮ ಮೋದಕ ಸಿರೀಸ್ನ 2ನೇ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಮೋದಕವನ್ನು ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ. ಕಾಯ್ತಾ ಇರಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.